ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024 ಡಿಸೆಂಬರ್ ತಿಂಗಳಿನ 15ನೇ ತಾರೀಕಿನ ದಿನದಂದು ಉಂಟಾಗಲಿರುವ ಸೂರ್ಯಗ್ರಹದ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಸೂರ್ಯದೇವನ ವರ್ಷದ ಕೊನೆಯ ಮಹಾಪರಿವರ್ತನೆಯು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿದೆ. ಇಲ್ಲಿ ವರ್ಷ 2024 ಕೊನೆಯ 15 ದಿನಗಳು ಹಾಗೂ ಹೊಸ ವರ್ಷ 2025 ಮೊದಲ 15 ದಿನಗಳಂದು ಮೀನರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು, ಜೊತೆಗೆ ಇಲ್ಲಿ ಮೀನರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಈ ಎಲ್ಲಾ ಮಹತ್ವಪೂರ್ಣ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೀನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಠಮ ಭಾವದ ಸ್ವಾಮಿ ಗ್ರಹನಾಗಿದ್ದು, ಪ್ರಸ್ತುತ ಇಲ್ಲಿ ಧನು ರಾಶಿಯ ಮೂಲಕ ನಿಮ್ಮ ದಶಮ ಭಾವಕ್ಕೆ ಅಂದರೆ ನಿಮ್ಮ ಕರ್ಮ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಕರ್ಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಸೂರ್ಯದೇವನು ಖಂಡಿತ ನಿಮ್ಮನ್ನ ಧನಧಾನ್ಯದಿಂದ ಸಂಪನ್ನಗೊಳಿಸುವ ಯೋಗವನ್ನು ನಿರ್ಮಿಸಲಿದ್ದಾನೆ. ಈ ಅವಧಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್, ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ನಿಮ್ಮ ಚತುರತೆ ಮತ್ತು ಸಮಯ ಪ್ರಜ್ಞೆಯಿಂದಾಗಿ ನೀವು ಈ ಎಲ್ಲಾ ಕ್ಷೇತ್ರದಲ್ಲಿ ಉತ್ತಮ ಧನ ಲಾಭವನ್ನು ಹೊಂದಲು ಸಾಧ್ಯವಾಗಲಿದೆ. ಮುಂದಿನ 30 ದಿನಗಳ ಅಂತರದಲ್ಲಿ ಮೀನರಾಶಿಯ ಜಾತಕದವರಿಗೆ ಧನ ಅರ್ಜಿತ ಮಾಡಲು ಒಂದಕ್ಕಿಂತಲೂ ಹೆಚ್ಚು ಮಾರ್ಗಗಳು ಖಂಡಿತ ಲಭಿಸಲಿವೆ. ಈ ವಿಶೇಷ ಅವಧಿಯಲ್ಲಿ ನೀವು ಸೂರ್ಯ ಸಂಬಂಧಿತ ಕಾರ್ಯಗಳೇನೇ ಮಾಡಿದರೂ ಉತ್ತಮ ಫಲಗಳು ಖಂಡಿತ ಲಭಿಸಲಿವೆ. ಹೀಗಾಗಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ನ ಕಾರ್ಯ ಅಥವಾ ವ್ಯಾಪಾರ, ಜೊತೆಗೆ ಆಹಾರ ಪಾನೀಯಗಳ ವ್ಯಾಪಾರ, ವಿಶೇಷವಾಗಿ ಸಿಹಿ ತಿನಿಸಿನ ವ್ಯಾಪಾರ, ಚಿನ್ನ, ಬೆಳ್ಳಿ, ತಾಮ್ರದ ವ್ಯಾಪಾರ ನಿಮ್ಮ ಪಾಲಿಗೆ ಲಾಭದ ಸ್ಥಿತಿಯನ್ನ ಹೊತ್ತು ತರಲಿವೆ. ಜೊತೆಗೆ ಸೂರ್ಯದೇವನ ಈ ಗೋಚರದ ವೇಳೆಯಲ್ಲಿ ತಂದೆಯಿಂದಲೂ ಸಂಪತ್ತಿನ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಇಲ್ಲಿ ನಿಮ್ಮ ಪೂರ್ವಜರ ಜಮೀನು ಆಸ್ತಿಯ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ. ಹಾಗೆ ಇಲ್ಲಿ ತಂದೆಯೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಸದೃಢಗೊಳ್ಳುವುದರೊಂದಿಗೆ ಅವರ ವಿಶೇಷ ಸಹಕಾರದ ಪ್ರಾಪ್ತಿಯೂ ಕೂಡ ಈ ಅವಧಿಯಲ್ಲಿ ನಿಮಗೆ ಉಂಟಾಗಲಿದೆ. ವಿಶೇಷವಾಗಿ ಇಲ್ಲಿ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೂ ಈಗ ಸೂರ್ಯದೇವನು ಖಂಡಿತ ಸಮಾಧಾನವನ್ನು ಸಹ ಕರುಣಿಸಲಿದ್ದಾನೆ. ಇಲ್ಲಿ ಗುರುದೇವನ ಸ್ವಾಮಿತ್ವದ ಧನು ರಾಶಿಗೆ ಸೂರ್ಯದೇವನು ಪ್ರವೇಶಿಸುತ್ತಿದ್ದಂತೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ಉಂಟು ಮಾಡಲಿದ್ದಾನೆ. ಈ ವಿಶೇಷ ಅವಧಿಯಲ್ಲಿ ನೀವು ಜೀವನದ ಆನಂದ ಹೊಂದುವ ಎಲ್ಲಾ ಪ್ರಯತ್ನ ಮಾಡುವಂತೆಯೂ ಕಂಡು ಬರಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನಿಮ್ಮ ಆಲಸ್ಯತನದಿಂದ ನೀವು ಹೊರಬರಲಿದ್ದು ಹೆಚ್ಚು ಉತ್ಸಾಹದಿಂದ ನಿಮ್ಮೆಲ್ಲ ಯೋಜನೆಗಳಲ್ಲಿ ತೊಡಗಿಕೊಳ್ಳಲಿದ್ದೀರಿ. ಇದರಿಂದಾಗಿ ಸೂರ್ಯದೇವನ ಈ ಗೋಚರ ನಿಮ್ಮ ಪಾಲಿಗೆ ಅತಿ ಹೆಚ್ಚು ಲಾಭವನ್ನು ಕರುಣಿಸಬಹುದಾಗಿದೆ. ಇಲ್ಲಿ ನಿಮ್ಮಲ್ಲಿರುವ ಪ್ರಖರ ವ್ಯಕ್ತಿತ್ವ ಇತರ ಆಕರ್ಷಣೆಗೂ ಕಾರಣವಾಗಿರಲಿದ್ದು, ಹೀಗಾಗಿ ಇಲ್ಲಿ ನೀವು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದುವತ್ತ ಸಾಗಲಿದ್ದೀರಿ. ಈ ಅವಧಿಯಲ್ಲಿ ಸಾಲ ಸಂಬಂಧಿ ಪ್ರಕ್ರಿಯೆಗಳು ಕೂಡ ಸರಳವಾಗಿ ನಡೆಯಲಿವೆ. ಸೂರ್ಯದೇವನ ಈ ರಾಶಿ ಪರಿವರ್ತನೆಯು ನಿಮಗೆ ಸಂತಾನ ಸುಖವನ್ನು ಸಹ ಕರುಣಿಸಲಿದೆ. ವಿಶೇಷವಾಗಿ ಇಲ್ಲಿ ಪುತ್ರ ಸುಖದ ಪ್ರಾಪ್ತಿ ನಿಮಗೆ ಉಂಟಾಗಬಹುದಾಗಿದೆ. ಈಗಾಗಲೇ ಸಂತಾನವನ್ನು ಹೊಂದಿರುವ ಜಾತಕದವರಿಗೂ ಇಲ್ಲಿ ಸೂರ್ಯದೇವನು ಶುಭ ಫಲಗಳನ್ನು ಕರುಣಿಸಲಿದ್ದಾನೆ. ಅಂದರೆ ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಅಥವಾ ಯಾವುದಾದರೂ ಕಾರ್ಯ ಅರ್ಧಕ್ಕೆ ನಿಂತು ಹೋಗಿದ್ದರೆ ಆ ಎಲ್ಲ ಕಾರ್ಯಗಳನ್ನು ಈಗ ಸೂರ್ಯದೇವನು ಮುಂದುವರಿಯುವಂತೆ ಮಾಡಲಿದ್ದಾನೆ. ಜೊತೆಗೆ ಇಲ್ಲಿ ನೀವು ಕೂಡ ಸಂತಾನದ ಪ್ರತಿ ನಿಮಗಿರುವ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು, ಸಂತಾನವೂ ಕೂಡ ನಿಮ್ಮ ಅಂಕೆಯಲ್ಲಿಯೇ ಇರಲಿದೆ. ಜೊತೆಗೆ ಈ ಅವಧಿಯಲ್ಲಿ ಸಿಂಗಲ್ ಆಗಿರುವವರಿಗೂ ಉತ್ತಮ ಫಲಗಳ ಲಭಿಸಲಿದ್ದು, ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಖಂಡಿತ ಉತ್ತಮ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಇಲ್ಲಿ ನಿಮ್ಮ ಕರ್ಮ ಭಾವದಲ್ಲಿ ಸೂರ್ಯದೇವನ ಈ ಗೋಚರವು ನಿಮಗೆ ಉತ್ತಮ ಆತ್ಮವಿಶ್ವಾಸವನ್ನು ಸಹ ಕರುಣಿಸಲಿದ್ದು, ಇಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರೂ ಅತ್ಯಂತ ಸದೃಢ ಹೆಜ್ಜೆಗಳನ್ನು ಇಡುವಿರಿ. ಇಲ್ಲಿ ಸೂರ್ಯದೇವನು ನಿಮ್ಮ ಲಾಭ ಭಾವಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮಲ್ಲಿ ಸಾಕಷ್ಟು ಲವಲವಿಕೆ ಕಂಡು ಬರಲಿದ್ದು, ಸಮಯ ನಿಮ್ಮ ಪಾಲಿಗೆ ಮಹೋನ್ನತ ಪರಿಣಾಮಗಳನ್ನು ಹೊತ್ತು ತರಲಿದೆ. ಇಲ್ಲಿ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಉತ್ತಮವಾಗಿರುವುದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿಯೂ ವಿಶೇಷ ರೀತಿಯ ಆತ್ಮವಿಶ್ವಾಸದ ವೃದ್ಧಿಯಾಗುವ ಮೂಲಕ ಓದಿನ ಪ್ರತಿ ಗಂಭೀರತೆಯೂ ಕೂಡ ಕಂಡು ಬರಲಿದೆ. ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆಯೂ ಖಂಡಿತ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕವರ ಪಾಲಿಗೆ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿದ್ದು, ಇಲ್ಲಿ ತಪ್ಪದೆ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಕೊನೆಯದಾಗಿ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ, ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಅದರೊಂದಿಗೆ ಕೆಂಪು ಪುಷ್ಪಗಳನ್ನು ಸೇರಿಸಿ ಆ ಜಲವನ್ನು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಸಮರ್ಪಿಸಬೇಕು. ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಖಂಡಿತ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ. ವೀಕ್ಷಕರೇ, ವರ್ಷ 2024 ಕೊನೆಯ ಸೂರ್ಯನ ಕೊನೆಯ ಮಹಾಪರಿವರ್ತನೆಯ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ.
ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.